ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ KS ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತ. ತಮಗೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ತಮಗೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2026ರಲ್ಲಿ ತಾವೆಲ್ಲರೂ ಅಂದುಕೊಂಡಂಥ ಹುದ್ದೆಗಳು ತಮಗೆ ದಕ್ಕಲಿ. ತಾವು ತಮ್ಮ ಆರೋಗ್ಯ, ತಮ್ಮ ಕುಟುಂಬಸ್ಥರ ಆರೋಗ್ಯ ಎಲ್ಲರೂ ಸುಭಿಕ್ಷವಾಗಿರುತ್ತೀರಿ ಅಂತ ಭಾವಿಸ್ತಾ ನಾವಿವತ್ತು ಫೆಬ್ರವರಿ 2025ರ ಇಂಪಾರ್ಟೆಂಟ್ ಡೇಟ್ಸ್ ಮತ್ತು ಥೀಮ್ಸ್ಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಹಿಂದಿನ ಕ್ಲಾಸ್ನಲ್ಲಿ ನಾನು ಜನವರಿ 2025ರ ಡೇಟ್ಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ಹೇಳಿದ್ದೆ. ಅದನ್ನು ನೀವು ಯೂಟ್ಯೂಬ್ನಲ್ಲಿ KS ಕ್ಲಾಸಸ್ ಅಂತ ಇದೆ, KS ಕ್ಲಾಸಸ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ಅದನ್ನು ಹಿಂದಿನ ವಿಡಿಯೋದಲ್ಲಿ ಅದನ್ನು ನೋಡಿ ನೋಟ್ಸ್ ಮಾಡ್ಕೋಬೋದು. ನಾನೀಗ ಫೆಬ್ರವರಿ 2025ರ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಫೆಬ್ರವರಿ 25 ಪ್ರಮುಖ ದಿನಗಳು ಮತ್ತು ಘೋಷವಾಕ್ಯಗಳು. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮ್ಮ ಎಕ್ಸಾಮ್ ಪರ್ಪಸ್ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ಫೆಬ್ರವರಿ 1ನೇ ತಾರೀಕು ಭಾರತೀಯ ಕೋಸ್ಟ್ ಗಾರ್ಡ್ ಡೇ ಅಂತ ಕರಿತೀವಿ, ಅಂದರೆ ಕರಾವಳಿ ಪಡೆಯ ದಿನ ಅಂತ ಕರಿತೀವಿ, ಇಂಡಿಯನ್ ಕೋಸ್ಟ್ ಗಾರ್ಡ್ ಡೇ. ಇದರ ಧ್ಯೇಯವಾಕ್ಯ ಏನಿದೆ ಅಂದರೆ ಭಾರತದ ಕಡಲ ತೀರದ ಭದ್ರತೆಯನ್ನು ಗೌರವಿಸಲು 49ನೇ ಸಂಸ್ಥಾಪನಾ ದಿನದ ಸವಿನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಬೇಕು. ಫೆಬ್ರವರಿ 2 ವೆರಿ ವೆರಿ ಇಂಪಾರ್ಟೆಂಟ್. ಎನ್ವೈರನ್ಮೆಂಟ್ ಆ್ಯಂಡ್ ಎಕಾಲಜಿ ಪರ್ಪಸಲ್ಲಿ ನಿಮಗೆ ಇದ್ರ ಬಗ್ಗೆ ಕ್ವಶನ್ಗಳು ಬರೋ ಚಾನ್ಸಸ್ ಇರುತ್ತೆ. ವಿಶ್ವ ಜೌಗು ಪ್ರದೇಶ ದಿನ ಅಥವಾ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಅಂತ ಕರಿತೀವಿ. ವೆಟ್ಲ್ಯಾಂಡ್ಸ್ ಆ್ಯಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಈ ವರ್ಷದ 2025ರ ಇದರ ಧ್ಯೇಯವಾಕ್ಯ. ಜೌಗು ಪ್ರದೇಶಗಳು ಮತ್ತು ಮಾನವ ಕಲ್ಯಾಣ ಇದರ ಧ್ಯೇಯವಾಕ್ಯವಾಗಿರ್ತದೆ. ನೀವು ಏನು ಮಾಡ್ಬೇಕಂದ್ರೆ ವಿಶ್ವ ಜೌಗು ಪ್ರದೇಶ ಅಂದ್ರೆ ಏನು, ನಮ್ಮ ಭಾರತದಲ್ಲಿರುವ ಪ್ರಮುಖ ವೆಟ್ಲ್ಯಾಂಡ್ಗಳ್ಯಾವು, ಕರ್ನಾಟಕದಲ್ಲಿರುವ ವೆಟ್ಲ್ಯಾಂಡ್ಗಳ್ಯಾವು, ಅವುಗಳ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕಬೇಕು. ನೆಕ್ಸ್ಟ್ ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ. ಫೆಬ್ರವರಿ 4 ವಿಶ್ವ ಕ್ಯಾನ್ಸರ್ ದಿನ, ವರ್ಲ್ಡ್ ಕ್ಯಾನ್ಸರ್ ಡೇ. ಕ್ಲೋಸ್ ದಿ ಕೇರ್ ಗ್ಯಾಪ್ ಅಂತ ಇದೆ, ಚಿಕಿತ್ಸೆಯ ಅಂತರವನ್ನು ಕಡಿಮೆ ಮಾಡಿ. ನೆಕ್ಸ್ಟ್ ಫೆಬ್ರವರಿ 10 ವಿಶ್ವ ಪಲ್ಸಸ್ ಡೇ ಅಂತ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪಲ್ಸಸ್ ನೌರಿಶಿಂಗ್ ಸಾಯಿಲ್ಸ್ ಆ್ಯಂಡ್ ಪೀಪಲ್ ಈ ವರ್ಷದ 2025ರ ಅದರ ಧ್ಯೇಯವಾಕ್ಯ. ನೆಕ್ಸ್ಟ್ ಫೆಬ್ರವರಿ 11 ವಿಜ್ಞಾನದಲ್ಲಿ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳ ಅಂತಾರಾಷ್ಟ್ರೀಯ ದಿನ ಅಂತ ಇದೆ. ಇದರ ಧ್ಯೇಯವಾಕ್ಯ ವುಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಲೀಡರ್ಶಿಪ್. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಫೆಬ್ರವರಿ 13 ವಿಶ್ವ ರೇಡಿಯೋ ದಿನ, ವರ್ಲ್ಡ್ ರೇಡಿಯೋ ಡೇ. ಇದರ ಥೀಮ್ ರೇಡಿಯೋ ಅ ಸೆಂಚುರಿ ಇನ್ಫಾರ್ಮಿಂಗ್ ಆ್ಯಂಡ್ ಎಂಟರಿಂಗ್ ಆ್ಯಂಡ್ ಎಜುಕೇಟಿಂಗ್ ಇದರ ಪ್ರಮುಖ ಧ್ಯೇಯವಾಕ್ಯ. ನೆಕ್ಸ್ಟ್ ಫೆಬ್ರವರಿ 13ರಲ್ಲೇ ಮತ್ತೊಂದು ವಿಶೇಷತೆ ಅಂದರೆ ರಾಷ್ಟ್ರೀಯ ಮಹಿಳಾ ದಿನ. ಸರೋಜಿನಿ ನಾಯ್ಡು ಅವರ ಜನ್ಮದಿನದ ಸವಿನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ಫೆಬ್ರವರಿ 20 ವಿಶ್ವ ಸಾಮಾಜಿಕ ನ್ಯಾಯ ದಿನ, ಸೋಷಿಯಲ್ ಜಸ್ಟಿಸ್ ಡೇ ಅಂತ ಕರಿತೀವಿ. ಬ್ರಿಡ್ಜಿಂಗ್ ಗ್ಯಾಪ್ಸ್ ಆ್ಯಂಡ್ ಬಿಲ್ಡಿಂಗ್ ಅಲಯನ್ಸಸ್ ಅಂತಕ್ಕಂಥದ್ದು ಇದರ ಪ್ರಮುಖ ಧ್ಯೇಯವಾಕ್ಯ. ಫೆಬ್ರವರಿ 21 ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ, ಅಂದರೆ ಮಲ್ಟಿ ಲ್ಯಾಂಗ್ವೇಜ್ ಎಜುಕೇಷನ್ ಅ ಪಿಲ್ಲರ್ ಆಫ್ ಲರ್ನಿಂಗ್. ಮಲ್ಟಿಲ್ಯಾಂಗ್ವೇಜ್ ಎಜುಕೇಷನ್ ಅ ಪಿಲ್ಲರ್ ಆಫ್ ಲರ್ನಿಂಗ್ ಇದರ ಧ್ಯೇಯವಾಕ್ಯ. ಫೆಬ್ರವರಿ 24 ಕೇಂದ್ರ ಅಬಕಾರಿ ದಿನ, ಸೆಂಟ್ರಲ್ ಎಕ್ಸೈಸ್ ಡೇ ಅಂತ ಕರಿತೀವಿ. ಅಬಕಾರಿ ಇಲಾಖೆಯ ಸೇವೆಯನ್ನು ಗುರುತಿಸಲು ಇದನ್ನು ಆಚರಿಸಲಾಗುತ್ತೆ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ. ಇದರ ಧ್ಯೇಯವಾಕ್ಯ ಇಂಡಿಜಿನಿಯಸ್ ಟೆಕ್ನಾಲಜೀಸ್ ಫಾರ್ ವಿಕಸಿತ್ ಭಾರತ್. ಇದನ್ನು ನೀವು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಬೇಕು. ಇನ್ನು ಫೆಬ್ರವರಿ 2025ರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಿನಗಳು ಯಾವಂದರೆ ಒಂದು ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28. ಇದನ್ನು ಭಾರತದ ಶ್ರೇಷ್ಠ ವಿಜ್ಞಾನಿ ಸರ್ CV ರಾಮನ್ ರವರು ರಾಮನ್ ಎಫೆಕ್ಟ್ ಅನ್ನು ಸಂಶೋಧನೆ ಮಾಡಿರುವ ಸವಿನೆನಪಿಗಾಗಿ 1930ರಲ್ಲಿ ನೋಬೆಲ್ ಪ್ರಶಸ್ತಿ ಲಭಿಸಿತು. ಅದರ ಸವಿನೆನಪಿಗಾಗಿ ನಾವೇನು ಮಾಡ್ತೀವಿ, ಫೆಬ್ರವರಿ 28ನ ರಾಷ್ಟ್ರೀಯ ವಿಜ್ಞಾನ ದಿನವಾಗಿ ಆಚರಿಸ್ತೀವಿ.
ನೆಕ್ಸ್ಟ್ ವಿಶ್ವ ಜೌಗು ಪ್ರದೇಶ ದಿನ ಫೆಬ್ರವರಿ 2, ವರ್ಲ್ಡ್ ರಾಮ್ಸಾರ್ ಡೇ ಅಂತ ಕರಿತೀವಿ. ಇದನ್ನು 1971ರಲ್ಲಿ ಇರಾನ್ನ ರಾಮ್ಸಾರ್ ಎಂಬಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ನಡೆದ ಒಪ್ಪಂದದ ನೆನಪಿಗಾಗಿ ಇದನ್ನು ಆಚರಿಸ್ತೀವಿ. ಭಾರತದಲ್ಲಿ ಪ್ರಸ್ತುತ 85ಕ್ಕೂ ಹೆಚ್ಚು ರಾಮ್ಸಾರ್ ತಾಣಗಳಿವೆ. ಕರ್ನಾಟಕದಲ್ಲಿ ಇತ್ತೀಚೆಗೆ ರಾಮ್ಸಾರ್ ಪ್ರದೇಶಕ್ಕೆ ಸೇರಿರ್ತಕ್ಕಂಥ ತಾಣಗಳು ಯಾವಂದ್ರೆ ಒಂದು ಮಗದಕೆರೆ ಮತ್ತು ಅಂಕ ಸಮುದ್ರ, ಇವೆರಡು ಇತ್ತೀಚೆಗೆ ಕರ್ನಾಟಕದ ರಾಮ್ಸಾರ್ ತಾಣಗಳು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಅಂತ ಕರಿತೀವಿ, ಫೆಬ್ರವರಿ 21. ಕರ್ನಾಟಕದಲ್ಲಿ ಈ ದಿನದಂದು ಕನ್ನಡ ಭಾಷೆಯ ಬಳಕೆ ಮತ್ತು ಬೆಳವಣಿಗೆಯ ಕುರಿತು ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಇದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನ ಫೆಬ್ರವರಿ 21 ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಮತ್ತೊಮ್ಮೆ ಎಲ್ಲರಿಗೂ 2026ರ ಹೊಸ ವರ್ಷದ ಹಾರ್ದಿಕ ಹ್ಯಾಪಿ ನ್ಯೂ ಇಯರ್, ಹಾರ್ದಿಕ ಶುಭಾಶಯಗಳು. ನೀವು ಅಂದುಕೊಂಡಿರ್ತಕ್ಕಂಥ ಹುದ್ದೆ ನಿಮಗೆ ಸಿಗಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ, ನಿಮಗೂ ಆರೋಗ್ಯ ಮತ್ತು ಒಳ್ಳೆಯ ಈ ವರ್ಷ ದಕ್ಕಿಸಿಕೊಳ್ಳಿ ಅಂತ ಹೇಳ್ತಾ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ನಿಮ್ಮ ಗೆಳೆಯರೊಂದಿಗೆ ಈ ಕ್ಲಾಸಸ್ಗಳನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಮಾರ್ಚ್ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸನ್ನು ಮುಂದಿನ ಕ್ಲಾಸಸ್ಸಲ್ಲಿ ಹೇಳ್ತೀನಿ ಮತ್ತು ಜನವರಿ ತಿಂಗಳ ಇಂಪಾರ್ಟೆಂಟ್ ಡೇಟ್ಸ್ ಆ್ಯಂಡ್ ಥೀಮ್ಸ್ಗಳನ್ನು ಈಗಾಗಲೇ ಹೇಳಿದ್ದೇನೆ, ಅದನ್ನು ನೀವು ನೋಡಬಹುದು. ಧನ್ಯವಾದಗಳು. ಥ್ಯಾಂಕ್ ಯು.